ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ ಹುಡುಗಿ ಬಂದು ನನ್ನ ಕಾಲಿಗೆ ಬಿದ್ಲು. ಯಾರು? ಆ ಹೀರೋಯಿನು ನಿವೇದಿತಾ ಜೈನ್. ನಾ ಹೇಳಿದೆ, ನನಗೆ ನಿನ್ನ ಮೇಲೆ ಯಾವುದೂ ಕೋಪ ಇಲ್ಲಮ್ಮ, ಯಾಕಂದ್ರೆ ನಿನಗೆ ಫ್ಯೂಚರ್ ಇದೆ. ಅವತ್ತು ಸೆಟ್ಗೆ ಹೋದಾಗ ನನಗೆ ಕರೆದುಬಿಟ್ಟು ನಿವೇದಿತಾ ಜೈನ್ ಇಂಟ್ರೊಡ್ಯೂಸ್ ಮಾಡ್ದಾರ. ಅಯ್ಯಪ್ಪ, ನಾನು ಡೈರೆಕ್ಟ್ರೆ ಯಾರಕ್ರಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದೆ. ಆಮೇಲೆ ಆ ಹುಡುಗಿ ಬಂದು ಅಟ್ಲೀಸ್ಟ್ ಒಂದು ಗ್ರ್ಯಾಟಿಟ್ಯೂಡ್ಗಾದ್ರು ಸರ್ ಚೆನ್ನಾಗಿದ್ದೀರ ಅಂತಲೂ ಮಾತಾಡ್ಲಿಲ್ಲ ರೀ. ಸೊ ಇದು ಮುಗೀತು. 76 days ಆದಮೇಲೆ ಇದು ಮುಗೀತು. ಮಾಮೂಲಿ ಪ್ರೀ ಪ್ರೊಡಕ್ಷನ್ ವರ್ಕ್ಸು ಆಳು ಮೂಳೆ ಎಲ್ಲ ಮುಗಿಸ್ಕೊಂಡು ಡಬ್ಬಿಂಗ್ ಟೈಮಲ್ಲಿ ಒಂದು ಪ್ರಾಬ್ಲಮ್. ಸ್ವಿಸ್ ಕಾಂಪ್ಲೆಕ್ಸ್ ಅಂದ್ಬಿಟ್ಟು ರೇಸ್ ಕೋರ್ಸ್ ಎದುರುಗಡೆ ಒಂದಿತ್ತು. ಅಲ್ಲಿ ಒಂದು ಶೂಟಿಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾಡಬೇಕು. ಆ್ಯಕ್ಚುಲಿ ಈ ಅಪ್ಪ ಏನು ಮಾಡಿದ್ರು, ಮಲ್ಲೇಶ್ವರಂ 18th ಕ್ರಾಸಲ್ಲಿ ಕಲ್ ಬಿಲ್ಡಿಂಗ್ ಸ್ಕೂಲ್ ಐತಲ್ಲ, ಆ ಸ್ಕೂಲ್ ಕೇಳಿದ್ರು. ಎಲ್ಲ ಒಪ್ಕೊಂಡು ದುಡ್ಡು ಎಲ್ಲ ಕಟ್ಬಿಟ್ಟಿದ್ದೀವಿ. ಈ ಅಪ್ಪ ಮಿಡ್ ನೈಟಲ್ಲಿ ಕೊಡಿಸು ಅಂದ್ರೆ ಎಲ್ಲಿ ಕೊಡ್ಸೋಣ ಸರ್? ಡೇ ಆದ್ರೇನು ನೈಟ್ ಆದ್ರೇನು ಇಂಟೀರಿಯರ್ ಮಾಡಕ್ಕೆ ನಿಮಗೆ ಮಾಡ್ಬೋದಾಗಿತ್ತು. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ರೋಡ್ಸ್ಗಳು ಆಳು ಮುಳು ಮಾಡ್ಕೊಂಡಿದ್ರು. ಶಿವಣ್ಣನೂ ಬಂದು ನನ್ನ ಜೊತೆಲೆ ಕಾರಲ್ಲೇ ಕೂತಿರೋರು ಆರಾಮಾಗಿ. ಕೊನೆಗೆ ಅದು ಇಲ್ಲ, ಮಲ್ಲೇಶ್ವರಂ ಗ್ರೌಂಡ್ ಸಿಕ್ತಿಲ್ಲ ಅಂತ ಬಂದು ನಮ್ಮ ಜಯಕುಮಾರ್ ಹೇಳಿದ್ರು. ಏನು ಮಾಡೋದೀಗ? ಶಿವಣ್ಣ ಬಾ ಯಶಿ ನಾವೇ ಹುಡ್ಕೋಣ ನೋಡೋಣ ಅಂದ್ಬಿಟ್ಟು ವೈಟ್ ಹೌಸು ಅದು ಇದು ಎಲ್ಲ ಓಡಾಡ್ದೋ ಸುಮ್ಮನೆ. ಅದೊಂದು ಕೆಟ್ಟ ಬ್ಯಾಡ್ ಎಕ್ಸ್ಪೀರಿಯನ್ಸು. ಅದು ಹೇಳೋದು ನನಗೆ ಇಷ್ಟ ಇಲ್ಲ. ಅದು ಏನೋ ಶಿವಣ್ಣ ಹಿಂದೆ ಕೂತಿದ್ರು, ಮುಂದೆ ನಾನು ಗಾಡಿ ಓಡಿಸ್ತಿದ್ದೆ, ನನ್ನದೇ ಕಾರು. ಪಕ್ಕದಲ್ಲಿ ಅವ್ರು ಯಾರೋ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಗವರ್ನರ್ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರು ಕೂತಿದ್ರು. ಹಿಂದೆ ಅವರು ಹೀರೋಯಿನ್ನು ಅವ್ರು ಕೂತಿದ್ರು. ನನಗೆ ಇದು ಯಾವ ಹಣೆ ಬರೋಣಯ್ಯ, ನಾನು ನನ್ನ ಮಗ ಇದು ಲೊಕೇಶನ್ ಹುಡ್ಕೋದಕ್ಕೆ ನಾನೊಬ್ಬ ಡ್ರೈವರ್ ಆಗ್ಬಿಡ್ತೀನಿ. ಶಿವಣ್ಣ ಡೈರೆಕ್ಟರ್ ಎಲ್ಲೋ ಅವರೇ, ಶಿವಣ್ಣನೂ ಪಾಪ ನನ್ನ ಜೊತೆಲೇ ಓಡಾಡ್ತವ್ರೆ. ಕೊನೆಗೆ ಹಂಗೆ ಮಾಡಿ ಬ್ರಹ್ಮ ಅಂತ ಶೂಟಿಂಗ್ ನಡೀತಿತ್ತು ಕುಳಶ್ ಅಂತಂದು. ಕೊನೆಗೆ ಆ ಸೆಟ್ಟಲ್ಲಿ ಒಂದು ರೌಂಡ್ ಟೇಬಲ್ ಟೈಪ್ ಎಲ್ಲ ಇದೆ, ಒಳಗಡೆ ಒಂದು ಆಫೀಸ್ ಇದೆ. ಹೆಂಗೋ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ, ಒಂದೇ ಬಾಡಿಗೆ ಇರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಜಯಕುಮಾರ್ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗಿ ಕ್ಲೈಮ್ಯಾಕ್ಸ್ ಮಾಡಿ ಶೂಟ್ ಮಾಡಿ ಅಲ್ಲೊಂದು ಹಾಫ್ ಪೇಮೆಂಟ್ ಶಾಂತಂಗೆ ಕೊಟ್ಬಿಟ್ಟು ಬೆಳಗ್ಗೆ 5 ಗಂಟೆ ಕುಂಬಳಕಾಯಿ ಹೊಡೆದೋ ಸರ್. ಕೊನೆಗೆ ಬ್ರಹ್ಮ ಲೊಕೇಶನ್ನಲ್ಲೇ ಶೂಟಿಂಗ್ ಮುಗಿಸಿ ಕೆಳಗಡೆ ಬಂದು ಸೆಲ್ಲರಲ್ಲಿ ಕುಂಬಳಕಾಯಿ ಹೊಡೆದಪ್ಪ. ಅಂತೂ 76 ದಿವಸಕ್ಕೆ ಮುಗಿಸಿದ ಪುಣ್ಯಾತ್ಮ ಅಂತ ಹೇಳಿ ಆ ಹುಡುಗಿ ಬಂದು ನನ್ನ ಕಾಲಿಗೆ ಬಿದ್ಲು. ಯಾರು? ಆ ಹೀರೋಯಿನು ನಿವೇದಿತಾ ಜೈನ್. ನಾ ಹೇಳಿದೆ, ನನಗೆ ನಿನ್ನ ಮೇಲೆ ಯಾವುದೂ ಕೋಪ ಇಲ್ಲಮ್ಮ, ಯಾಕಂದ್ರೆ ನಿನಗೆ ಫ್ಯೂಚರ್ ಇದೆ. ನೀನು ಪಾಪ ಈ ಮುಂದಕ್ಕೆ ಫಿಲಮ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಇಷ್ಟೆಲ್ಲ ತೊಂದರೆ ಮಾಡೋದ್ರಿಂದ ನಾನು ರಿಯಾಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಕ್ಲ್ಯಾಶ್ ಆಗುತ್ತೆ. ಆಮೇಲೆ ನಿಮ್ಮ ಫಾದರು ಮದರ್ದು ಎಲ್ಲ ಇಂಟರ್ಫಿಯನ್ಸು ಎಲ್ಲ ತಪ್ಸ್ಕೊಂಬಂದಿದ್ದೀನಿ. ಕೊನೆಗೆ ಏನು ಒಳ್ಳೇದಾಗಲಿ ಬಿಡಮ್ಮ ಅಂತ ಹೇಳಿದ್ದು ಅಷ್ಟೇ ಬಿಟ್ಟರೆ ತಿರ್ಗಾ ಮುಂದಿಗೂ ನಮಗೂ ಯಾವತ್ತೂ ಕಾಂಟ್ಯಾಕ್ಟ್ಸು ಇಲ್ಲ. ಮತ್ತು ಯಾವುದೋ ಒಂದು ಇನ್ನೊಂದು ಸಿನಿಮಾಗೆ, ನಮ್ಮ ವಿಶ್ವನಾಥದ್ದು ಹಸೆಮಣೆ ಅಂತ ಒಂದು ಸಿನಿಮಾಗೆ ಲೊಕೇಶನ್ಗೆ ಅಂತ ಹೀರೋಯಿನ್ ನೋಡೋಕೆ ಹೋಗಿದ್ವಿ. ಕೂಡಲು ನಮ್ಮ ಕೃಷ್ಣ ನಮ್ಮಲ್ಲಿ ಒಂದು ಹುಡುಗಿ ಬಂದಿದೆ ನೋಡಿ, ಭಾವನಾ ರಾಮಣ್ಣ ಅಂತ, ಆ ಹುಡುಗಿನ ನೋಡೋಣ ಅಂತ ಹೋದ್ವಿ. ಇವ್ರು ಮಾಡಿರೋ ಕತೆಗೂ ಆ ಹುಡುಗಿಗೂ ಮ್ಯಾಚ್ ಆಗ್ತಾಯಿಲ್ಲ. ರಮೇಶ್ಗೆ ಆಪೋಸಿಟ್ ಕ್ಯಾರೆಕ್ಟ್ರು ಹೀರೋಯಿನು. ನಾನು ನೋಡೋಣ ಪೆಂಡಿಂಗಲ್ಲಿ ಇಟ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಅವು ಕೋಡ್ಲು ಗೊತ್ತು, ಕೋಡ್ಲಿಗೆ ಎಲ್ಲ. ಕೋಡ್ಲುದು ಯಾವ ಕತೆ ಅಂದರೆ ಶಿವಸೈನ್ಯ ಅನ್ನೋ ಟೈಟ್ಲೇ ನಂದು ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದ ಅಯ್ಯಪ್ಪ ಡೈರೆಕ್ಟರ್ ಅಸೋಸಿಯೇಷನ್. ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಬಂದೀನಿ. ಅವತ್ತು ಸೆಟ್ಗೆ ಹೋದಾಗ ನನಗೆ ಕರೆದುಬಿಟ್ಟು ನಿವೇದಿತಾ ಜೈನ್ ಇಂಟ್ರೊಡ್ಯೂಸ್ ಮಾಡ್ದಾರ. ಅಯ್ಯಪ್ಪ, ನಾನು ಡೈರೆಕ್ಟ್ರೆ ಯಾರಕ್ರಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದೆ. ಅದು ಯಾವುದೋ ಪಿಕ್ಚರು. ಆಮೇಲೆ ಆ ಹುಡುಗಿ ಬಂದು ಅಟ್ಲೀಸ್ಟ್ ಒಂದು ಗ್ರ್ಯಾಟಿಟ್ಯೂಡ್ಗಾದ್ರು ಸರ್ ಚೆನ್ನಾಗಿದ್ದೀರ ಅಂತಲೂ ಮಾತಾಡ್ಲಿಲ್ಲ ರೀ. ಇಷ್ಟೇ, ರಿಗಾರ್ಡ್ಲೆಸ್ ಜಾಬ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಆಮೇಲೆ ನಾನು ಇವ್ರಿಗೆ ಹೇಳಿದೆ, ವಿಶ್ವನಾಥ್ ಹೊಸೊಬ್ಬರನ್ನ ಹಾಕಿದ್ರು ಪರವಾಗಿಲ್ಲ, ಬೇಕಾದ್ರೆ ಚೆನ್ನೈಗೆ ಹೋಗೋಣ ನಡ್ರಿ ಅಂತೇಳಿ ಚೆನ್ನೈಲಿ ಹೋಗಿ ಯಾವುದೋ ಒಂದು ಹೀರೋಯಿನ್ ಫೈನಲ್ ಮಾಡಿದ್ದು. ಸೊ ಇದು ಮುಗೀತು. 76 days ಆದಮೇಲೆ ಇದು ಮುಗೀತು. ಮಾಮೂಲಿ ಪ್ರೀ ಪ್ರೊಡಕ್ಷನ್ ವರ್ಕ್ಸು ಆಳು ಮೂಳೆ ಎಲ್ಲ ಮುಗಿಸ್ಕೊಂಡು ಡಬ್ಬಿಂಗ್ ಟೈಮಲ್ಲಿ ಒಂದು ಪ್ರಾಬ್ಲಮ್. ಏನು? ಅರುಂಧತಿನಾಗೋದು. ಆ ಅಮ್ಮನಿಗೆ ಅವಾಗ ಹೆಂಗೆ ಅಂದರೆ, ಈ ಶಿವಮಣಿ ಪರ್ ಡೇ ಇಷ್ಟು ಸರ್, ನನಗೆ ಆ ಅಮ್ಮ 5 days ಸಾಕು ಸರ್ ಅಂದರು. ಪರ್ ಡೇ ಇಷ್ಟು, 5,000 ರೂಪಾಯಿ ಪರ್ ಡೇ ಅಂತ. 5,000 ರೂಪಾಯಿ ಒಪ್ಕೊಂಬಿಟ್ಟೆ ನಾನು. 5 ದಿವಸ ಅಲ್ವಾ, ಬಿಡು ಆಯ್ತು ಮಾಡಿ ಮೇಡಮ್ ಅಂತ. ಇವು 30 ದಿವಸ ಇಟ್ಕೊಂಡ್ರೆ ನಾನು ಏನು ಸರ್ ಮಾಡೋಣ? 5 ದಿವಸ ಕಮಿಟ್ ಮಾಡಿಸ್ಬಿಟ್ಟು 30 ದಿವಸ ಅದು ಏನಂದರೆ ಆ ಎಮ್ಮನ್ನು ಕರೆಸೋದು, ಲೊಕೇಶನ್ ಕೂರಿಸೋದು, ಮಾಡದೇ ಇರೋದು, ಆ ಥರದ್ದೆಲ್ಲ ಆ ಎಮ್ಮನಿಗೆ ಕೌಂಟೆ. ಆ ಎಮ್ಮ 30 ದಿವಸದ ಕೊಟ್ಟರೆ ಬರ್ತೀನಿ ಅಂತ ಕೂತ್ಕೊಂಡು 5 3 15 ಸರ್. ಎಲ್ಲಿ ಸರ್ 25,000 ಎಲ್ಲಿ? 1.25 ಲಕ್ಷ ಕೊಡೋದು ಎಲ್ಲಿಂದ ಕೊಡೋಣ ಸರ್? ನಾನು ಡಬ್ಬಿಂಗ್ ಮಾಡಲ್ಲ ಅಂತ ಅಮ್ಮ.
ನಾನು ಎಷ್ಟು ಅಂತ ಕನ್ವಿನ್ಸ್ ಮಾಡೋಕ್ಕಾಗತ್ತೆ. ನನಗೂ ಸಾಕಷ್ಟು ತಲೆ ಕೆಟ್ಟೋಗಿತ್ತು. ಈ ಬಡ್ಜೆಟ್ ಬೇರೆ ಹೆವಿ. ಅದು ಯಾವ ಮಟ್ಟಕ್ಕೆ ಅಂದರೆ ಮನೆ ಒಳಗೆ ನಮ್ಮ ಫಾದರ್ನ ಕನ್ವಿನ್ಸ್ ಮಾಡಿ ಆ ಮನೆದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಎಲ್ಲೋ ಪ್ಲೇಟ್ ಮಾಡಿ ಅದನ್ನೆಲ್ಲ ತಗೊಂಬಂದು ಇನ್ವೆಸ್ಟ್ ಮಾಡಿ ಏನು ಬೇಡ ಬೇಡ ಎಲ್ಲ ನೋಡ್ಬಿಟ್ಟೆ ರೀ ಆ ಶಿವಸೈನ್ಯದಿಂದ. ಈ ರೌಡಿಸಮ್ ನೋಡಾಗೋಯ್ತು. ಹಾಂ, ಅವಾಗೇನು 8 ಲಕ್ಷಕ್ಕೂ ಏನೋ ಇಟ್ಟಿದ್ದು. ಅದು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದು 12 ಏನೋ ಆಗೋಗಿತ್ತು. ಅದೇ ನಮ್ಮ ಕೊಬ್ಬರಿ ಆ್ಯಂಡ್ ಗ್ಯಾಂಗು ಅವರೆಲ್ಲ ಅವಾಗ ಮೀಟ್ರ್ ಬಡ್ಡಿಯವರು. ಈಗ ನಮ್ಮ ಡೈರೆಕ್ಟರ್ ಏನು ಮಾಡಿದ್ರು, ಇದ್ದಕ್ಕಿದ್ದಂಗೆ ಒಂದು ದಿವಸ ಬೆಳಗ್ಗೆ ಕಬ್ಬನ್ ಪಾರ್ಕಲ್ಲೆಲ್ಲ ಶೂಟಿಂಗ್ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಈ ಅಪ್ಪ ಹೇಳಲಿಲ್ಲ ಕೇಳಲಿಲ್ಲ, ಅವಾಗ ತಾನೇ ಮದುವೆಗಿದೆ ಅಪ್ಪ ತುಳಸಿನ, ಮಗು ಡೆಲಿವರ್ ಆಗಿದೆ ಅಂತ ನನಗೆ ಹೇಳೆಲ್ಲ ಚೆನ್ನಾಗಿ ಹೋಗ್ಬಿಟ್ಟಿದ್ದಾನೆ ಅಪ್ಪ ಶಿವಮಣಿ. ಬೆಳಗ್ಗೆ ಶಿವಣ್ಣನ ಡೇಟು ಎಲ್ಲ ಲೊಕೇಶನ್ಗೆ ಬಂದವರೆ ಕೇಳಿದ್ರೆ ಕೃಷ್ಣಕುಮಾರ್ ಹೇಳ್ತಾನೆ, ಸರ್ ಇಲ್ಲ ಇಂದ ಮಾರಿ ಡೈರೆಕ್ಟ್ರು ಚೆನ್ನೈ ಪೋಯ್ಟಾರೆ ಸರ್ ಅಂತ. ನಾನೆಲ್ಲಪ್ಪ ನನಗೆ ಒಂದು ಮಾತು ಹೇಳಲಿಲ್ಲ. ಬೆಳಗ್ಗೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಡಿ ಅಂತಂದ್ರೆ ಹೇಳ್ಬೇಕು. ಈಗ ಶಿವಣ್ಣನ ಡೇಟು ತೊಂದರೆ ಹೊಡಿತದೆ. ಶಿವಣ್ಣ ಇಲ್ಲ ಯಶ ಅದೇನು ಮಾಡ್ತಿರೋ ಗೊತ್ತಿಲ್ಲ, ನೀವೇನಾನು ಮಾಡಿ ಅಂತಾನೆ. ಏನು ಮಾಡೋದು ನಾನು ಆವಾಗ ನಮ್ಮ ಕುಲಕರ್ಣಿ ಅಸೋಸಿಯೇಟ್ ಆಗಿದ್ನಲ್ಲ, ನನ್ನ ಬ್ಯಾಚ್ಮೇಟ್ ಆದ್ದರಿಂದ ಅವನೇ ಎಲ್ಲ ಶೆಡ್ಯೂಲ್ ಪ್ಲ್ಯಾನ್ ಮಾಡೋನು. ಯಾವತ್ತು ಕೆಲಸ ನಿಲ್ದಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇತ್ತು ಅವನಿಗೆ. ಅವನೇನು ಮಾಡ್ದೆ, ಒಂದು ಚೇಸ್ ಇತ್ತು ಹೀರೋಯಿನ್ ಇಂಟ್ರೊಡಕ್ಷನ್ದು, ಅದನ್ನು ಮಾಡ್ಬಿಡೋಣ ಕಣ ಅಂತಂದ. ಅದಕ್ಕೆ ಏನು ಮಾಡಬೇಕು, ಒಂದು ವೆಹಿಕಲ್ ಬೇಕು. ವೆಹಿಕಲ್ ತಗೊಂಡ್ರೆ ಪರ್ಚೇಸ್ ಮಾಡಿ ಅದನ್ನೆಲ್ಲ ಮಾಡಿಫೈ ಮಾಡಿ ತರಬೇಕು. ಆವಾಗ ಜಾಲಿನ ಕರೆಸ್ದೆ. ಜಾಲಿ ಕರೆಸಿ ಜಾಲಿ ಏನು ಮಾಡ್ದೆ, ಸರ್ ನೀವು ಬನ್ನಿ ಒಂದು ವೆಹಿಕಲ್ ನೋಡಿ ಅಂದ. ಸಡನ್ನು ಈ ಪ್ರೋಗ್ರಾಮೇ ಚೇಂಜ್ ಆದಾಗ ದುಡ್ಡು ಎಲ್ಲಿ ಬರುತ್ತೆ ಸರ್? ಅವತ್ತಿನ ಪೋರ್ಷನ್ಗೆ ಮಾತ್ರ ನಾವು ದುಡ್ಡು ಇಟ್ಟಿರ್ತೀವಿ. ಈ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಅವತ್ತು ಅಂದಾಗ ಅದು ಏನು ಸ್ಪಾಟಲ್ಲಿ ದುಡ್ಡು ಕೊಡಬೇಕು, ವೆಹಿಕಲ್ ಪರ್ಚೇಸ್ ಮಾಡಬೇಕು, ಮಾಡಿಫೈ ಮಾಡಿಸ್ಬೇಕು, ಮತ್ತು ಅದನ್ನು ಶೂಟಿಂಗ್ ಮಾಡಬೇಕು. ಇದಕ್ಕೇನು ಮಾಡಿದೆ, ಪ್ರಕಾಶ ಅಂದ್ಬಿಟ್ಟು ಈ ಕೊಬ್ಬರಿ ಮಂಜಿನ ಕೋಬ್ರದರ್ ಒಬ್ಬ, ಅವನು ಯಾವಾಗಲೂ ನಮ್ಮ ಲೊಕೇಶನಲ್ಲಿ ಇರೋನು. ಯಾಕೆಂದರೆ ಅವನು ನಾನು ಜಿಮ್ಗೆ ಒಟ್ಟಿಗೆ ಹೋಗ್ತಿದ್ದೋ. ಅವನು ಲೊಕೇಶನ್ಗೆ ಬರೋನು, ಮತ್ತು ಶೀತಲ್ ಹೋಟ್ಲಲ್ಲಿ ನಾವು ರೂಮ್ ಹಾಕಿದ್ದೋ. ಅವಾಗ ಅವನು ಅಲ್ಲಿ ಬರೋನು. ಅವನೇನು ಮಾಡ್ದೆ, ನನ್ನ ಕೋಬ್ರದರ್ ಕಣೋ ಹಿಂಗೆ ಕೊಡ್ತಾರೆ ಅಂತಂದ. ನಮಗೆ ಅವತ್ತು ಪರ್ಪಸ್ ಸರ್ವ್ ಆಗಬೇಕು, ಶೂಟಿಂಗು ನಿಲ್ಲಂಗಿಲ್ಲ, ಡೇಟ್ ಮಿಸ್ ಆಗಂಗಿಲ್ಲ. ಸರ್ ಏನೋ ಕೈಗ್ಬಿಟ್ಟೆ ಸರ್. ನಾನು ಒಂದು ಅವ್ರಿಗೆ ಹೆಂಗೆ ಗೊತ್ತಾ, ಬ್ಲ್ಯಾಂಕ್ ಚೆಕ್ಸು ದುಡ್ಡು ಅವತ್ತು ಪರ್ಪಸ್ ಸರ್ವ್ ಆಗಬೇಕು ಅಂತ ನಾವು ಆ ಥರ ಬಿದ್ವಿ, ಕೊಟ್ಬಿಡ್ವಿ. ತಗೊಂಬಂದು ಇಲ್ಲ ಹಾಕಿ ಆವತ್ತಿಂದು ಏನು ಅವಾಗೆಲ್ಲ 50,000 ಸರ್ ಅಷ್ಟೇ ತಗೊಂಡಿದ್ದಿದ್ದು. ಆಮೇಲೆ ತಿರುಗೊಂದ್ಸಲ ಅವನು ಯಾರು ಮೋಹನ್ ಅಂತ ಅವ್ರ ಹತ್ರ ಒಂದು 50-52 ಸಲ ಏನು ತೊಗೊಂಡಿದ್ದೆ, 1.5 ಅಷ್ಟೇ ಸರ್ ತೊಗೊಂಡಿದ್ದು. ಅದನ್ನ ಗೊತ್ತಲ್ಲ ಸರ್ ಮೀಟ್ರ್ ಬಡ್ಡಿಯವರು. ಆಮೇಲೆ ಅವಾಗೆಲ್ಲ ಅದೇ ಹೇಳಿದ್ನಲ್ಲ, ಪೇಜರ್ ಬಿಟ್ರೆ ನಿಮ್ಗೇನು ಬೇರೆ ಇದ್ದಿಲ್ಲ, ಫೋನ್ಗಳು ಮಾಡೋದಕ್ಕೆ ಅವೆಲ್ಲ ಏನಿಲ್ಲ. ನಾವು ಬೆಳಗ್ಗೆ ಬಿಟ್ರೆ ನಾವು ಯಾವಾಗಲೂ ಮನೆಗೆ ಬರ್ತಾ ಇದ್ವು. ಅಲ್ಲಿ ಗಾಂಧಿನಗರ ಆಫೀಸ್ ಹತ್ರ ಅವ್ರು ಬಂದರೆ ಇನ್ನು ಈ ಮಾತುಗಳು ಒಟ್ಟಾಗಿ ಮಾತಾಡಿದ್ರೆ ನಮಗೂ ಇಮೇಜ್ ಪ್ರಾಬ್ಲಮ್ಮು. ಅದು ಇವೆಲ್ಲ ಹೆಂಗೆ ಸಿಕ್ಕಾಕೊಂಡೆ ಅನ್ನೋದಕ್ಕೆ ಹೇಳಿದ್ದು. ಈ ಶಿವಮಣಿ ಮಾಡಿದ ಪ್ರಾಬ್ಲಮ್ಗೆ ನೋಡಿ, ಆ ಚೇಸ್ ಮಾಡಿದ್ನ ಅಲ್ಲೊಂದು ಪ್ರಾಬ್ಲಮ್ ಆಯ್ತಾ. ಆ ಅರುಂಧತಿ ನಾಗ್ ವಿಷಯದಲ್ಲಿ ಹಿಂಗಾಯ್ತಾ. ಅರುಂಧತಿ ನಾಗ್ನ ನೀನೇ ಸಜೆಸ್ಟ್ ಮಾಡಿರೋದು, ನೀನೇ ಕನ್ವಿನ್ಸ್ ಮಾಡಿ ಕರ್ಕೊಂಬರಪ್ಪ ಅಂದೆ. ಇಲ್ಲ ಸರ್ ಆ ಅಮ್ಮ ಊಟಿಲ್ಲ ಅವ್ರಂತೆ ಅಂತ. ಡಬ್ಬಿಂಗ್ ಹೆಂಗೆ ನಿಲ್ಲಿಸ್ತೀರಾ? ನಾನೇನು ಮಾಡಿದೆ, ಬೇರೆಯವ್ರ ಕಡೆ ಮಾಡಿಸ್ತೀನಿ, ಅದೇನಾನ ಆಗಲಿ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸರ್ವಮಂಗಳ ಪಾಪ ಎಮ್ಮ ಅಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಇಂಡಸ್ಟ್ರಿಯಿಂದ ಒಂದು 50% ಹೊರಗಡೆ ಉಳಿದ್ಬಿಟ್ಟಿದ್ರು. ಆಗಲೇ ಅದೆಲ್ಲೋ ಯಲಹಂಕದಲ್ಲೆಲ್ಲೋ ಇದ್ದರು. ಅವ್ರನ್ನೋ ಕರ್ಕೊಂಬಂದ ಕಣ್ರಿ ಅಲ್ಲಿಂದ. ನಮ್ಮ ಹುಡುಗ ನನ್ನ ಕಾರೇ ತೊಗೊಂಡೋಗಿ ಕರ್ಕೊಂಬರ್ಬೇಕಾದ್ರೆ ಯಶವಂತಪುರದಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟ. ಅವಾಗ BC ಪಾಟೀಲ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ರಿಗೆ ಹೇಳಿ ಅಲ್ಲಿ ಹೆಂಗೋ ಮಾಡಿ ಬಿಡಿಸಿ ಕರ್ಕೊಂಡು ಬಂದು ಆ ಎಮ್ಮನ ಕೈಲಿ ಅರ್ಧ ಮಾಡಿಸ್ಬಿಟ್ಟೆ. ಆ ಎಮ್ಮ ಅರ್ಧ ಆಗಿದ ತಕ್ಷಣ ನನಗಿವತ್ತಾಗಲ್ಲ, ನನ್ನದು ಟೈಮ್ ಆಗೋಯ್ತು, ನಾಳೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಆ ಎಮ್ಮನಿಗೆ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಹ್ಯಾಬಿಟ್ಸ್ ಇತ್ತು, ಹೊಟ್ಟೋಗ್ಬಿಟ್ರು. ಬೆಳಗ್ಗೆಗೆ ತಗೊಳ್ರಿ ಒಕ್ಕೂಟದಿಂದ ಗ್ರೇಟ್ ರಾಮಣ್ಣ, ಬೆಕ್ಕಿಂಗ್ ಕಂಡ್ ಕೃಷ್ಣ ಎಲ್ಲ ಬಂದು ನೀವು ಮಾಡ್ತಿದ್ದೀರಂತೆ. ಯಾರು ಹೇಳಿದ್ದು? ನಿಮ್ಮ ಡೈರೆಕ್ಟ್ರೇ ಹೇಳಿದ್ರು ಅವನ್ನ. ಒಂದೇ ರೀ ಬಿರುಗಾಳಿ ಬಂದಂಗೆ ಬಂದ್ಬಿಟ್ಟೆ ಕಾರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ. ಬರ್ತಿದ್ದಂಗೆ ಕುಲಕರ್ಣಿ ಎದುರುಗಡೆ ಬಂದ. ಇವತ್ತು ಯಾರು ಏನು ಮಾತಾಡ್ಬಿಡ್ದು, ಸುಮ್ಮನೆ ಇದ್ಬಿಡಿ, ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ, ಇವತ್ತು ಏನೋ ಒಂದು ಆಗತ್ತೆ ಅಂದ್ಬಿಟ್ಟು ಬರ್ತಿದ್ದಂಗೆ ಶಿವಮಣಿ ಕೈ ಮುಕ್ಕೊಂಡು ನಿಂತ್ಕೊಂಬಿಟ್ಟ. ನನಗಿದ್ದಿದ್ದು ಫುಲ್ ಆಯಪ್ಪನ ಮೇಲೆ ಕೋಪ. ಆಯಪ್ಪನೇ ಇನ್ಫಾರ್ಮ್ ಮಾಡಿದ್ದಾನೆ. ಸಿ ವೆನ್ ಯು ಕ್ಯಾನ್ಟ್ ಕನ್ವಿನ್ಸ್ ಅರುಂಧತಿ ನಾಗ್ ಟು ಕಮ್ ಅಂಡ್ ಡಬ್ ಅಂದಾಗ
ಇದಕ್ಕೆ ಯಾಕೆ ಹಾಕ್ಕೊಡ್ಬೇಕಾಗಿತ್ತು ಅಲ್ವಾ? ನಾನು ಮುಗಿಸ್ಕೊತಿದ್ನ, ಅದು ಆಯ್ತಾ? ಕೊನೆಗೆ ಅಲ್ಲಿ ಅದೇನು ಇಂಟೆನ್ಷನ್ಸ್ ಅರ್ಥನೇ ಆಗ್ತಿರ್ಲಿಲ್ಲ ನನಗೆ. ನಾನು ಹೇಳೋದು ನಿಮ್ಗೆ ಒಳ್ಳೇದು ಮಾಡೋಕ್ಕಾಗದಿದ್ರು ಕೆಟ್ಟದ್ದು ಮಾಡಬಾರ್ದು. ನಿಮ್ಮಿಂದ ನಾನು ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಾಗ ನೀವು ಬರೀ ಕೆಟ್ಟದನ್ನೇ ಮಾಡ್ತಾ ಇದ್ರಿ, ಎಷ್ಟು ಅಂತ ಸಹಿಸ್ತೀರಿ? ಎಲ್ಲಿಂದ ಎಲ್ಲಿವರೆಗೂ ತೊಂದರೆಗಳು ನೋಡಿ. ಹೀರೋಯಿನಿಂದ ತೊಂದರೆ, ಡೈರೆಕ್ಟರಿಂದ ತೊಂದರೆ. ಅದೇ ನೀವು ಅರುಂಧತಿ ನಾಗ್ ಅವ್ರ ಹತ್ರನೇ ಮಾಡಿಸ್ಬೇಕು, ನೀವು ಹೆಂಗೆ ಬೇರೆಯವ್ರ ಹತ್ರ ಮಾಡಿಸ್ತೀರಿ ಅಂತ ನಾ ಹೇಳಿದೆ. ನನ್ನ ಹತ್ರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲಪ್ಪ, ಅವರು ಮಾತುಕತೆ ಓರಲ್ಲ ಗಾಡಿರೋದು. ಈ ಅಪ್ಪನೇ ಹೇಳಿರೋದು 5 ದಿವಸ ಸಾಕು ಸರ್ ನನಗೆ ಅಂತ ಹೇಳಿ ಮಾತಾಡ್ಸಿದ್ರು. ಪರ್ ಡೇ 5,000 ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಈಗ ನಂದು ಇಲ್ಲಿ ಫುಟೇಜ್ ಎಷ್ಟೈತೆ ನೋಡ್ಕೊ. ಈಗ 5 ದಿವಸದ್ದು ಇವ್ರು ಮಾಡಿಸಿದಾರಲ್ವಪ್ಪ, 5 ದಿವಸದ್ದು ನಾನು ಕೊಡ್ತೀನಿ. ಈಗ ಇವ್ರು ಕರೆದು ಕೂರಿಸಿ ಕಳ್ಸಿದ್ದಕ್ಕೆಲ್ಲ ನಾನು ಕೊಡು ಅಂದರೆ 1.25 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಉಳಿತಾಯ್ತಲ್ಲ ಸರ್, ಎಲ್ಲಿಂದ ಕೊಡಲಿ ಸರ್? ಹಂಗೋ ಹಿಂಗೋ ಮಾಡಿ ಇನ್ನು 25 ಕೊಡ್ತೀನಪ್ಪ, 10,000 ಅಂತಾನೆ ಲೆಕ್ಕ ಹಾಕೊಳ್ಳಿ ಅಂತೇಳಿ ಹೆಂಗೋ ಕನ್ವಿನ್ಸ್ ಮಾಡಿದ್ರೆ ಎಮ್ಮ ಕನ್ವಿನ್ಸ್ ಆಗಲೇ ಇಲ್ಲ. ಕೊನೆಗೆ ನಾನು ಇಲ್ಲ ಮಾಡಿಸೇ ಬಿಡ್ತೀನಿ, ಅದೇನಾನ ಆಗಲಿ ಅಂದ್ಬಿಟ್ಟು ತಿರ್ಗಾ ಎಮ್ಮನ್ನೇ ಕರ್ಕೊಂಬಂದು ಸರ್ವಮಂಗಳನ ಕೈಲಿ ಮಾಡಿಸೇಬಿಟ್ಟೆ. ಯಾಕಂದ್ರೆ ನಾನು ರೀ ರೆಕಾರ್ಡಿಂಗ್ ಹೋಗ್ಬೇಕು, ಅದಕ್ಕೆ ಮುಂಚೆ ಎಲ್ಲ ಬೇರೆ ವರ್ಕ್ಗಳು ಇರ್ತಾವಲ್ಲ ಸರ್. ಇವೆಲ್ಲ ಮಾಡೇ ಸರ್, ಕಷ್ಟ ಬಿದ್ದೆಲ್ಲ ಮಾಡಿ ಡಬಲ್ ಪಾಸಿಟಿವ್ ವಸಂತ್ ಕಲರ್ ಲ್ಯಾಬಲ್ಲಿ ಹಾಕಿದ್ವಿ ಸರ್. ಇಳೆರಾಜ್ ಅವರು, ವರ್ಧಪ್ ಅವರು, ನಾವು ಎಲ್ಲ ಕೂತ್ಕೊಂಡು ನೋಡೋಣ ಅಂತ ಕೂತ್ಕೊಂಡ್ವಿ ಸರ್. ಈ ಫಸ್ಟು ನಾನು ಹೇಳಿದ್ದೆ ಗೊತ್ತಾ, 1 ವಾರ ಶೂಟಿಂಗ್ ಮಾಡಿದ್ರು ಗಾಂಧಿ ಕಂಡ ಕನಸು ರಾಮರಾಜ್ಯ ಅಂತ. ಅದು ಅಷ್ಟೂ ಪೋರ್ಷನ್ನ ಹಂಗೆ ತೆಗ್ಸಿಟ್ಬಿಟ್ರು ಸರ್. ಬೇಡ, ಇದಕ್ಕೂ ಸಿಂಕ್ ಆಗಲ್ಲ, ವರ್ಕ್ ಆಗಲ್ಲ ಅಂತ ಹೇಳಿ ಹಂಗೆ ತೆಗ್ಸಿಟ್ಬಿಟ್ರು. ವರ್ಧಪ್ಪ ಅವರು ಬೇಡ, ಇದಕ್ಕೂ ಸಿಂಕ್ ಆಗಲ್ಲ ಅಂತ ತೆಗ್ಸಿಟ್ಬಿಟ್ರು.